ಇವತ್ತು ನಾನು ಎಕ್ಸಾಕ್ಟ್ಲಿ ಟಾಪರ್ ರೂಟೀನ ಫಾಲೋ ಮಾಡ್ತಾ ಇದ್ದೀನಿ ಆ್ಯಂಡ್ ಟಾಪರ್ ಆಗಿರಬೇಕು ಅಂತ ಏನೇನೋ ಟ್ರೈ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಆ್ಯಾವ್ರೇಜ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಲೈಫ್ ಬಿಟ್ಟು ಪ್ಯೂರ್ ಡಿಸಿಪ್ಲಿನ್ ಮೋಡ್ಗೆ ಹೋಗ್ತಿದ್ದೀವಿ ಆ್ಯಂಡ್ ನೋ ಇನ್ಸ್ಟಾಗ್ರಾಮ್, ನೋ ಯೂಟ್ಯೂಬ್, ಬರೀ ಕೋಡಿಂಗ್ ಮತ್ತು ರಿಸರ್ಚ್ ಅಷ್ಟೇ. ಕ್ಯಾನ್ ಐ ಆ್ಯಕ್ಚುಲಿ ಸರ್ವೈವ್ ದಿಸ್? ಬನ್ನಿ ನೋಡೋಣ ಈ ವ್ಲಾಗಲ್ಲಿ. ಇವಾಗ ಚೆಸ್ಟ್ಗೆ ವರ್ಕೌಟ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಲೆಟ್ಸ್ ಗೋ. 6 o'clock ಬಂದೆ, ಇವಾಗ 6:40 ಆಗಿದೆ. ಮನೆಗೆ ಹೋಗ್ತಾ ಇದ್ದೀನಿ. ಚೆಸ್ಟ್ ವರ್ಕೌಟ್ ಮಾಡಿದೆ, ಇವಾಗ ಚೆಸ್ಟ್ಗೆ ಬ್ಯಾಕ್ ಶೋಲ್ಡರ್ ವರ್ಕೌಟ್ ಮಾಡಿದ್ದು. ಮನೆಗೆ ಹೋಗೋಣ, ಇವಾಗ ರೆಡಿ ಆಗಬೇಕು ಕಾಲೇಜ್ ಹೋಗೋಕ್ಕೆ. ಬನ್ನಿ. ಒಂದು ದೊಡ್ಡ ಪ್ರಯತ್ನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದೇನೆಂದರೆ ಟಾಪರ್ ರೂಟೀನ ಫಾಲೋ ಮಾಡೋದು. ಐ ಮೀನ್ ಪ್ರೊಡಕ್ಟಿವ್ ಆಗಿರೋದು ಆ್ಯಂಡ್ ಕ್ಲಾಸ್ ಲಿಸನ್ ಮಾಡೋದು. ಲೈಕ್ ಟಾಪರ್ ಏನೇನು ಮಾಡ್ತಾನೆ ಅದನ್ನೆಲ್ಲ ಇವತ್ತು ಆ್ಯಾವ್ರೇಜ್ ಸ್ಟೂಡೆಂಟು ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಬೆಳಗ್ಗೆ ಪ್ರೊಡಕ್ಟಿವ್ ಆಗಿರಬೇಕು ಅಂತ ಜಿಮ್ಗೆ ಹೋದೆ. 5:30ಗೆ ಎದ್ದಿದ್ದು. 5:30ಗೆ ಎದ್ದು 6 o'clock-ಇಂದ 6:40 ಗಂಟೆ ಜಿಮ್ ಮಾಡಿಕೊಂಡು ಮನೆಗೆ ಬಂದು ಇವಾಗ ಕಾಲೇಜಲ್ಲಿದ್ದೀನಿ. ಇವಾಗ ನಾಷ್ಟ ಆಯಿತು ಗೈಸ್, ಕ್ಯಾಂಟೀನಲ್ಲಿ ಕೂತಿದ್ದೀನಿ, ನೋಡ್ಬೋದು ನೀವು. ಓಕೆ, ನಮ್ಮ ಪ್ರೊಡಕ್ಟಿವಿಟಿ ಆಗಿರೋಣ ಅಂತ ಹೋದೆ. ಇವಾಗ ಒಂದು ಸ್ವಲ್ಪ ಫ್ಯಾಟಿಕ್ ಥರ ಆಗ್ತೈತೆ, ಒಂಥರ ಮೂಡಿ ಥರ, ಸ್ಲೀಪಿ ಬರೋ ಥರ. ಸೊ ಇವಾಗ ನನ್ನದು ಕ್ಲಾಸ್ ಇದೆ, ಮಾರ್ನಿಂಗ್ ಯೋಗ ಇದೆ. ಯೋಗ ಪೀರಿಯಡಲ್ಲಿ ಒಂದು ಬ್ರೀತಿಂಗ್ ಎಕ್ಸಸೈಸ್ ಮಾಡಿಬಿಟ್ಟು ಇನ್ನೂ ಒಂದು ಸ್ವಲ್ಪ ಪ್ರೊಡಕ್ಟಿವ್ ಆಗೋಣ. ಲೆಟ್ಸ್ ಗೋ ಗೈಸ್. ಇದು ಒಂದು ಸಣ್ಣ ಪ್ರಯತ್ನ, ಯಾವ ರೀತಿ ಟಾಪರ್ ಇರ್ತಾನೆ ಅಂತ. ಸೊ ಇವಾಗ 24 hours ಮಾಡೋಕ್ಕೆ ಹೋಗ್ತಾಯಿದ್ದೀನಿ ನಾನು. ಟಾಪರ್ ಹೆಂಗಿರ್ತಾನೆ, ಲೈಕ್ ಓದೋದ್ರ ಬಗ್ಗೆನೇ ಗಮನ ಕೊಡೋದು, ಪ್ಲಸ್ ವ್ಲಾಗಿಂಗ್ ನಮ್ಮದೆಲ್ಲ ಇದೆ, ಎಲ್ಲ ಕ್ಯಾಶುವಲಿ ಇದೇ ಥರ. ನೆಕ್ಸ್ಟು ಏನಂದರೆ 24 hours ಏನಾದರೂ ಚಾಲೆಂಜ್ ಗೆದ್ದರೆ ನಾನು ನೆಕ್ಸ್ಟ್ ಚಾಲೆಂಜ್ಗೆ ಹೋಗ್ತಾಯಿದ್ದೀನಿ. ಅದು 7 day ಚಾಲೆಂಜು. ಸೇಮ್ ಇದೇ ಥರ ರೂಟೀನ್ ಇರುತ್ತೆ, ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಮಾಡ್ತೀನಿ. ಸೊ ಡೈಲಿ ಒಂದೇ ರೂಟೀನ ಫಾಲೋ ಮಾಡೋಕ್ಕಾಗಲ್ಲ, ಆದ್ದರಿಂದ ಇವಾಗ ಎಸ್ ಗೈಸ್, ಲೆಟ್ಸ್ ಗೋ. ಬಿಡೋದೇ ಇಲ್ಲ ಗೈಸ್, ಟಾಪರ್ ಆಗಿರೋಣ ಅಂದರೆ ಒಂದು ದಿವಸನೂ ಬಿಡೋಲ್ಲ. ಫಸ್ಟ್ ಪೀರಿಯಡ್ ಬಂದಿರಲಿಲ್ಲ, ಲೇಟ್ ಆಯಿತು ಅಂತ ಅಲೋ ಮಾಡಿಲ್ಲ. ಇವಾಗ ಬಂದ್ಬಿಟ್ಟು ನೋಡ್ರಿ ಹೆಂಗೆ ಆಡ್ತವನೆ. ಇವನು ಸೈಕ್ಯಾಟ್ರಿಸ್ಟು, ಇವನು ಅಮಾಯಕ ಅಂತಾರ ಬಂದಿದ್ದಾನೆ. ಅಮಾಯಕ ಅನ್ಕೊಂಬಾರ್ದು ಅಷ್ಟೇ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಇವನು ಇವಾಗ ಎದ್ದು ಬಂದಿರೋ ಒಂಥರ ಇದ್ದಾನೆ ನೋಡಿ ಗೈಸ್. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನಾನು ಬಿಡಲ್ಲ. ಫಸ್ಟ್ ಪೀರಿಯಡು ಸಕ್ಸಸ್ಫುಲಿ ಓವರ್ ಆಗಿದೆ. ಅಂದರೆ ಏನು ಮಾಡಿಸಿದ್ರು ಗೊತ್ತಾ, ಯೋಗ ಮಾಡಿಸಿದ್ರು. ಯೋಗದಲ್ಲಿ ಥಿಯರಿ ಇತ್ತು ಫಸ್ಟು, ಅದೇನೋ ಪ್ರಾಣಾಯಾಮ ಮಾಡಿಸಿ ಮುಗಿಸಾಯ್ತು ಗೈಸ್. ಇವಾಗ ಕ್ಲಾಸಲ್ಲಿ ಕೂತಿದ್ದೀನಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡೋಣ. ಚೆನ್ನಾಗಾಗ್ತಿದೆ, ಟಾಪರ್ ಥರನೇ ಆಗ್ತಿದೆ ಗೈಸ್. ನೋಡಿ, ಪ್ರೊಡಕ್ಟಿವಿಟಿ ಮೈಂಟೈನ್ ಮಾಡಬೇಕು ಅಂದ್ಕೊಂಡ್ರೆ ಈ ಥರ ಗೇಮ್ ಆಡೋ ಫ್ರೆಂಡ್ಸ್ಗಳಿದ್ರೆ ಹೆಂಗೆ ಮೈಂಟೈನ್ ಮಾಡೋದು? ಹಾಂ, ಇವನು ಇವಾಗ ಎದ್ದೆ ಇಟ್ಟವನಿ ಫೋನ್ನ. ಹಲ್ಲೆ ಮಾಡ್ದ ಯಾರನ್ನ? ಗೈಸ್, ಇವನ್ನ ಹಲ್ಲೆ ಮಾಡ್ದ. ಅದೇ ಅವನ ಮೇಲೆ ಹಲ್ಲೆ ಮಾಡ್ದ. BGMI ಅಲ್ಲ, ರಿಯಲ್ ಆಗಿ. ಇವಾಗ ಮತ್ತೆ ಹೊಡಿತಿದ್ದಾನೆ ಗೈಸ್. ಪೊಲೀಸ್ ನೋಡ್ತಾ ಇದ್ರೆ ಹೇಳ್ಕೊಂಡು ಹೋಗ್ರಿ ಇವನು. ಗೈಸ್, ಇವಾಗ ಸೆಕೆಂಡ್ ಕ್ಲಾಸ್ ಮುಗೀತು ಗೈಸ್. ಅಂದರೆ DBMS ತೊಗೊಂಡಿದ್ರು, DBMS ಮುಗೀತು. ಓಕೆ, ಚೆನ್ನಾಗಿ ನಡೀತಿದೆ ಕ್ಲಾಸಸ್ ಎಲ್ಲ. ಇವತ್ತು ಪ್ರೊಡಕ್ಟಿವಿಟಿ ಚೆನ್ನಾಗೇ ಇದೆ. ಮನೆಗೆ ಹೋಗೋ ಗಂಟೆ ಹಿಂಗೆ ಮೈಂಟೈನ್ ಮಾಡ್ಬೋದಾ ಅಂತ ನೋಡಬೇಕು. ಲೆಟ್ಸ್ ಸಿ ಗೈಸ್. ಇದೇನಾದರೂ ಸಕ್ಸಸ್ಫುಲ್ ಆದರೆ 7 days ಇದೇ ಥರ ಮಾಡ್ತೀವಿ. ಲೆಟ್ಸ್ ಡೂ ಇಟ್. ಗೈಸ್, ಬೆಳಗ್ಗೆ ಬಂದು ನಮ್ಗೆ ಯೋಗ ಇತ್ತು. ಸೊ ಯೋಗ ಮುಗಿಸ್ಕೊಂಡು DBMS ಅದು ಮುಗಿಸ್ಕೊಂಡಿದ್ದಿದೆ ನಮಗೆ ಶಾರ್ಟ್ ಬ್ರೇಕು. ಇವಾಗ ಶಾರ್ಟ್ ಬ್ರೇಕ್ ಮುಗೀತು ಗೈಸ್. ಪ್ರಾಕ್ಟೀಸ್ ಸೆಷನ್ ಇದೆ. ಆ ಪ್ರಾಕ್ಟೀಸ್ ಸೆಷನ್ ನಾನು ಒಂದಷ್ಟು ಕೋಡಿಂಗ್ ಪ್ರಾಕ್ಟೀಸ್ ಮಾಡಿ ಮುಗಿಸೋಣ ಅನ್ಕೊಂಡಿದ್ದೀನಿ. ಲೆಟ್ಸ್ ಗೋ ಗೈಸ್. ಹೈ ಪ್ರೊಡಕ್ಟಿವಿಟಿ, ಟಾಪರ್ ಹೆಂಗೆ ಫಾಲೋ ಮಾಡಬೇಕು ಅವನ ಥರನೇ ಫಾಲೋ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಕಷ್ಟ ಆಗ್ತಿದೆ, ಆದರೂ ಇಟ್ಸ್ ಓಕೆ, ಮಾಡೋಣ ಬನ್ನಿ ಗೈಸ್. ಇವಾಗ ನಮಗೆ ಲಂಚ್ ಇದೆ. ಪ್ರೊಡಕ್ಟಿವ್ ಆಗಿ ಇರಬೇಕು ಅಂತ ನಾವು ಅಮ್ಮನ ಹತ್ರ ದೋಸೆ ಮಾಡಿಸ್ಕೊಂಡು ಹಾಕ್ಕೊಂಡು ಬಂದಿದ್ದೀನಿ. ಅದಕ್ಕೆ ಏನೋ ಪ್ರೋಟೀನ್ ಅಂಶ ಇಲ್ಲ ಅಂತ ಪುಡಿ ಉದುರಿಸ್ಕೊಂಡು ಬಂದಿದ್ದೀನಿ, ಚಟ್ನಿ ಪುಡಿ, ಆಮೇಲೆ ಆಲೂಗಡ್ಡೆ ಪಲ್ಯ. ಇವ್ನು ನೋಡಿ, ಇವ್ರ ಮನೇಲಿ ಪುಳಿಯೋಗರೆ ಮಾಡಿದ್ರಂತೆ. ಚಿತ್ರಾನ್ನ ತಿಂತವನೆ, ಯಾಕಂದರೆ ಅವ್ನು ಪುಳಿಯೋಗರೆನ ಯಾರು ತಿಂದ್ರು ನೀನು ಪುಳಿಯೋಗರೆ? ಅವಲಕ್ಕಿ ಚಿತ್ರಾನ್ನ ಕಣೋ ಅದು ನಮ್ಮ ಭಾಷೆಯಲ್ಲಿ. ಪುಳಿಯೋಗರೆ ಏನು ಮಾಡಿದ್ರು ಎಲ್ಲ ತಿನ್ಕೊಂಬಿಟ್ಟು ನಾವು ಹೊರಗಡೆ ಹೋಗ್ಬಿಟ್ಟು ದೋಸೆ ತಿನ್ಕೊಬರೋಣ ಬನ್ನಿ ಗೈಸ್. ಲೆಟ್ಸ್ ಗೋ. ವಾಂಗಿಬಾತು, ದೋಸೆ, ಇಲ್ಲಿ ವಾಂಗಿಬಾತು. ಇಲ್ಲಿ ನೋಡಿ ಐಸಿರಿ ತಿಂತವಳೆ. ಐಸಿರಿ ಏನು ಗೊತ್ತಾ, ಇವತ್ತು 24 hours ಬೀಯಿಂಗ್ ಲೈಕ್ ಎ ಟಾಪರ್ ಮಾಡ್ತಾಯಿದ್ದೀನಿ ವಿಡಿಯೋ. ಕಂಗ್ರ್ಯಾಟ್ಸ್ ಅಲ್ಲ, ಸ್ವಲ್ಪ ಏನಾದರೂ ಚೇಂಜ್ ಆಗಿದೆಯಾ ನನ್ನಲ್ಲಿ?
ನಾಳೆ ಬಂದು ಕೇಳು 24 ಅವರ್ಸ್ ಇರು ಆದ್ಮೇಲೆ. ಅಂದ್ರೆ ಟಾಪರ್ ತರ ಯಾವ್ದಾದ್ರು ಲಕ್ಷಣ ಕಾಣಿಸ್ತಿದ್ಯಾ ನೋಡು. ಪ್ರಾಡಕ್ಟ್ ಅವಾಗ್ಲಿಂದ ದೋಸೆ ಲಿಮಿಟ್ ಆಗಿ ತಿಂತಾ ಇದೀನಿ, ರೈಸ್ ಲಿಮಿಟ್ ಆಗಿ ತಿಂತಾ ಇದೀನಿ. ಟಾಪರ್ಸ್ ಎಲ್ಲ ಡಯಟ್ ಆ ಥರ ಏನಿರಲ್ಲ ಅವ್ರಿಗೆ. ಟಾಪರ್ಸ್ ಡಯಟ್ ಇರುತ್ತೆ, ಏನೋ ಇರುತ್ತೆ ತಾನೆ. ಬೆಳಿಗ್ಗೆ 5 ಗಂಟೆಗೆ ಎದ್ದಿಲ್ಲ ನಾನು, 5:15 ಎದ್ದೆ ಇವತ್ತು. ಓಕೆನಾ, ಅಲ್ಲೇ ಹೊಟ್ಟೋಯ್ತು ನಿನ್ 5:15 ಎದ್ದು ಒಂದು ಹಾಫ್ ಆನ್ ಅವರ್ ಫೇಸ್ ವಾಶು ಹಂಗೆ ಅವೆಲ್ಲ ಮಾಡಿ ಜಿಮ್ಗೆ ಹೋಗಿ 6:40 ಮನೆಗೆ ಬಂದು ಟಕ್ ಅಂತ ರೆಡಿಯಾಗಿ ಕಾಲೇಜಿಗೆ ಬಂದಿದ್ದೀನಿ. ಅದೇ ಪ್ರಾಡಕ್ಟಿವಿಟಿ ಅಂದರೆ. ಏನಂತೀಯ ಐಸಿರಿ? ಪ್ರೊಡಕ್ಟಿವಿಟಿ. ಬರಿ ಒಳ್ಳು ಈ ಕ್ಯಾಮ್ರಾ ನೋಡ್ಬೇಕು, ವೇಸ್ಟ್ ತರ ಏನೇನೋ ನೋಡ್ತಾರೆ ಗೈಸ್. ಅದಕ್ಕೆ ನಾನು ಇವನ್ ವ್ಲಾಗ್ ಅಲ್ಲಿ ಬರಲ್ಲ ಗೊತ್ತಾ. ನನ್ ನಿಖಿಲ್ ನಿನ್ ಕಟ್ ಮಾಡಿದ್ರೆ ಸರಿ. ಏನ್ ಗೊತ್ತಾ, ಅವಳಿಗೆ ನಾನು ಅಜೀಬ್ ಮಾಡಾಕ್ ಬಿಡ್ತೀನಂತೆ ವ್ಲಾಗ್ ಅಲ್ಲಿ, ಅದಕ್ಕೆ ಬರಲ್ವಂತೆ. ಅದನ್ನು ಹೇಳ್ತಾನೆ ನೋಡು, ಸ್ವಲ್ಪನೂ ಸೆನ್ಸೇ ಇಲ್ಲ ಕ್ಯಾಮ್ರಾದಲ್ಲಿ. ಸಾರಿ ಕೇಳು ನಿಖಿಲ್. ಐಸಿರಿ ಸಾರಿ ಆಯ್ತಾ ಈ ತರ ಒಳ್ಳೆ ಹುಡುಗ ಹೇಳಿದ ಏನ್ ತಕ್ಷಣ ಗೊತ್ತಾ, ಅವಳಿಗೆ ಏಕವಚನದಲ್ಲಿ ಬಹುವಚನದಲ್ಲಿ ಕರಿಬಾರ್ದಂತೆ. ಏಕವಚನ ಬಹುವಚನ ವಚನಗಳಲ್ಲಿ ಕರಿಬೇಕಂತ. ಗೈಸ ನೋಡು, ಟಾಪರ್ಸ್ ಹಿಂಗೆಲ್ಲ ಮಾತಾಡಲ್ಲ ಆಯ್ತಾ. ಓಕೆ, ಡಿಸೆಂಟ್ ಆಗಿರ್ತಾರಲ್ವಾ. ಡಿಸೆಂಟ್ ಆಗಿರ್ತಾರೆ. ಏನೇ ಮಾತಾಡಿದ್ರು ಬರೀ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾರೆ, ಕೋರ್ಸ್ ಬಗ್ಗೆ ಮಾತಾಡ್ತಾರೆ. ಸತ್ಯಪ್ಪಣ್ಣ ಬಗ್ಗೆ ಇದಾ ನಿನ್ ಕ್ಯಾಮ್ರಾ? ಡೀಸೆಂಟ್ ಆಗಿರ್ಬೇಕು ಅಷ್ಟೇ ತಾನೇ. ಇರ್ತೀನಿ ಇನ್ಮೇಲಿಂದ. ಓಕೆ ಐಸಿರಿ, ಡೀಸೆಂಟ್ ಆಗಿರ್ತೀನಿ. ಆಮೇಲೆ ಫ್ರೆಂಡ್ಸ್ ಏನೇ ಕೇಳಿದ್ರು ತಗೊಡ್ತಾನೆ. ಐ ಆಮ್ ನಾಟ್ ರಿಚ್ ಕಿಡ್ ಐಸಿರಿ. ಅದು ನನ್ನ ಕೇಳಿ ನಾನು ಶಿವಾನಿ ಅದುನಂದನ್ ಏನೇ ಕೇಳಿದ್ರು ಇವತ್ತು ನಿಖಿಲ್ ಕೊಡಿಸ್ತಾನೆ. ಬಿಕಾಸ್ ಅದು ಟಾಪರ್ ಲಕ್ಷಣ. ಸಪೋರ್ಟಿಂಗ್ ಫ್ರೆಂಡ್ಸ್ ಇಸ್ ಆಲ್ಸೋ ಟಾಪರ್. ರಿಚ್ ಕಿಡ್ ಆಗಿದ್ರೆ ಪಕ್ಕ ಕೊಡಿಸ್ತಾ ಇದೆ, ಆದ್ರೆ ನಾನು ರಿಚ್ 60K ಫೋನು, ಅದೆಷ್ಟೋಕೆ ಮೈಕು, ಅದೆಷ್ಟೋಕೆ ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡಿದ್ದಾನೆ. ಅದು ನಾ ತಗೊಳಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ನನಗೆ ಕಷ್ಟ ಅಂದ್ರೆ ಏನ್ ಅಪ್ಪನ್ಗೆ ಹೋಗಿ ಬೇಡ್ಕೊಳ್ಳೋದ? ನೋ 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 ನೋ, ಅಪ್ಪನ ಎಲ್ಲ ಬೇಡ್ಕೊಂಡೇ ಇಲ್ಲ ಗೈಸ್ ನಾನು ಇದುವರೆಗೂ. ಅದೇ ನೋಡಿ ರಿಚ್ ಕಿಡ್ಸ್ ಲಕ್ಷಣ, ಅದು ರಿಚ್ ಕಿಡ್ಸ್ ಲಕ್ಷಣ ಗೈಸ್. ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಕೇಳಿಸುತ್ತೆ. 60K ಫೋನ್ ಯಾರು ಇಟ್ಕೋತಾರೆ ಹೇಳಿ? ನಂದು 15K ಇಲ್ಲ, ನಂದು 32 ಅಷ್ಟೇ. ಸಾಕು ಗೈಸ್, ಇವಾಗ ಲಂಚ್ ಮಾಡ್ಕೊಂಡು ಹೋಗೋಣ. ಓಕೆ, ಜಸ್ಟ್ ಕಿಡಿಂಗ್. ವಿಶ್ ಹ್ಯಾಪಿ ಬರ್ಡೇ ಮಚ್ಚ. ಬಿಲೇಟೆಡ್ ವಿಶ್ ಮಾಡೋ ಹಂಗೆ. ಹ್ಯಾಪಿ ಬರ್ಡೇ ಟು ಯು. ಯಾರಿದ್ ಗಾಡಿ? ಗೈಸ್ ಇವಾಗ ನಮಗೆ ಲಂಚ್ ಬ್ರೇಕ್ ಇದೆ ಗೈಸ್. ಲಂಚ್ ಊಟ ಮಾಡಾಯ್ತು. ಇವಾಗ ಊಟ ಮಾಡ್ಕೊಂಡು ಬಂದು ನಮ್ಮ ಹರ್ಷದು ಬರ್ಡೇ ಆಗಿತ್ತು. ಅವಾಗ ನಾವು ಅವನು ಹಾಲಿಡೇ ಹಾಕೊಂಡ್ಬಿಟ್ಟಿದ್ದ. ಸೊ ಇವಾಗ ಬಂದಿದೆ ಸೋಮವಾರ. ಸೊ ಇವಾಗ ಅವನು ವಿಶ್ ಮಾಡ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಮ್ದೆಲ್ಲ ಗೊತ್ತಲ್ಲ, ಐಕ್ಲು ಸೆಲೆಬ್ರೇಷನು. ನಮ್ಮ ಬಾಯ್ ನೋಡಿ ಬುದ್ಧಿ ಫುಲ್ಲು, ಕೂದಲೆಲ್ಲ ಹಿಂಗೆ ಸರಿ ಮಾಡ್ಕೊಂತ ಇಲ್ಲ. ಇವನು ಸೈಕಾಗೈತೆ. ಸೊ ಹ್ಯಾಪಿ ಬರ್ಡೇ ಮಚ್ಚ. ಇವನು ಓಡೋಗ್ಬಿಟ್ಟ ಅಲ್ಲಿ. ಹರ್ಷ ಏನೋ ಸ್ಪೂನ್ ಆಯ್ತು, ಏನು ಕೀಯಲ್ಲಿ ತಿನ್ಸ್ಬೇಕು ಅಂತ ಅವನಿಗೆ. ಚಾಕು ಐತೆ, ಚಾಕಲ್ಲಿ ಕೊಯ್ಸಿ. ಹೇಳು ಇವಾಗ. ಮಂಜುನು ಪೆಟ್ರೋಲ್ ಖಾಲಿ ಆಗ್ಬಿಡ್ದೈತೆ ಅಂತ ಒಂದ್ ಬಾಳ್ದ ಹತ್ಕೊಂಡೇ ಬಿಟ್ಟ. ಯಾಕೋ ಅಷ್ಟೊಂದು ಖಾಲಿ ಮಾಡ್ಬಿಡ್ತೀವ ಗೈಸ್ ಇಲ್ಲಿ? ಯಾಕೋ ಹ್ಯಾಪಿ ಬರ್ಡೇ ಹರ್ಷಮ್, ಹ್ಯಾಪಿ ಬರ್ಡೇ ಹರ್ಷಮ್, ಹ್ಯಾಪಿ ಬರ್ಡೇ ಹರ್ಷ, ಹ್ಯಾಪಿ ಬರ್ಡೇ ಹರ್ಷ. ಹರ್ಷಮ್ ಹೇಳೋ ಡೈಲಾಗು. 99.99 ಹರ್ಷ. ನಿಖಿಲ್ ಫಸ್ಟ್ ಕಾಲೇಜ್ ಕ್ಲಾಸ್ ಬಂಕ್ ಬಂದವನೇ, ಯಾವತ್ತೂ ಬಂಕ್ ಆಗ್ತಿರೋ ಗೈಸ್ ಇವಾಗ ಟಾಪರ್ನ ಕೇಳೋಣ, ಸಜೆಷನ್ ತೊಗೊಳ್ಳೋಣ. ಹೆಂಗೆ ಕನ್ಸಿಸ್ಟೆಂಟ್ ಆಗಿರ್ತೀರಾ, ಹೆಂಗೆ ಓದ್ತೀರಾ ನೀವು ಮನೇಲಿ, ಯಾವ ಥರ ಸ್ಕೆಡ್ಯೂಲ್ ಇರುತ್ತೆ ನಿಮ್ಮದು ಅಂತ ಎಲ್ಲ. ಓಕೆನಾ? ಯಾರು ಅಲ್ಲ ಟಾಪರು, ನಮ್ಮ ಪಕ್ಕದಲ್ಲೇ ಕೂತಿದ್ದಾನೆ ನೋಡಿ, ಅವರೇ ಟಾಪರ್. ಲೆಟ್ಸ್ ಗೋ ಬ್ರೋ ನೋಡಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ.
ಮುಖ ಮುಚ್ಕೊಂತಿದ್ದಾನೆ ಹಿಂಗೆ. ಯಾವ ಟಾಪರು ಅಲ್ಲ. ಓಕೆ ಆಯಿತು, ಇವಾಗ ಅವ್ನು ಮಾರ್ಕ್ಸ್ ತೆಗ್ದಿದ್ದಾನೆ ಗೈಸ್, ಈ ಎಕ್ಸಾಮಲ್ಲಿ ಚೆನ್ನಾಗೇ ಮಾರ್ಕ್ಸ್ ತೆಗ್ದಿದ್ದಾನೆ. ಆಯ್ತು ಬಾಯ್ಲಿ, ಏನು ಟಾಪರ್ ಅಲ್ಲ ಬಿಡು, ಆಯಿತು. ಇವಾಗ ಏನಂದರೆ ಯಾವ ಥರ ನೀನು ಮೈಂಟೈನ್ ಮಾಡ್ತೀಯ, ಕನ್ಸಿಸ್ಟೆಂಟಾಗಿರ್ತೀಯ, ಯಾವ ರೀತಿ ಓದ್ತೀಯ, ಸ್ಕೆಡ್ಯೂಲ್ ಯಾವ ರೀತಿ ಇರುತ್ತೆ ಅಂತ ಹೇಳು. ಏನಿಲ್ಲ, ಎಕ್ಸಾಮ್ ಇದ್ದ ದಿವಸ ಓದೋದು ಅಷ್ಟೇ. ಏನಿಲ್ಲ ಗೈಸ್, ಸುಳ್ಳು ಹೇಳ್ತಿದ್ದಾನೆ ಅವನೇನೋ ಹೇಳ್ತಿದ್ದಾನೆ, ಬೈತಿದ್ದಾನೆ ನೋಡಿ. ನಿಮ್ಮ ಪೇರೆಂಟ್ಸ್ ಕೇಳ್ತೀನಿ ಕಣೋ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಇನ್ನು ಕಾಣಿಸೋ ನೋಡಿ ಗೈಸ್, ಹಿಂದೆ ಬರೀ ಟ್ರಿಪ್ಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಅದೇ ಮಾತಾಡ್ತಾ ಇರ್ತಾನೆ. ಈ ಥರ ಡಿಸ್ಟ್ರಾಕ್ಟ್ ಮಾಡಬಾರ್ದು ಗೈಸ್ ಫ್ರೆಂಡ್ಸ್ಗಳು. ಏನು ನನ್ನ ಪಾಡಾಗಿ ನಾನು ಓದ್ಕೊಂತ ಇದ್ರೆ, ಬರೋ ದುಬೈಗೆ ಹೋಗೋಣ, ಬರೋ ಸಿಂಗಾಪುರ್ಗೆ ಹೋಗೋಣ. ಯಪ್ಪ, ಒಂದಿನ 24 ಅವರ್ ನನಗೆ ಬಿಡ್ತಾ ಇಲ್ಲ ಟಾಪರ್ ಆಗಿರೋಕ್ಕೆ, ಬರೀದಲ್ಲೇ ತಿಂತವ್ರೆ. ಸರಿ, ಇವಾಗ ಗೈಸ್ ನಾನು ಹೆಂಗಿದ್ದೆ ಇವತ್ತು ಅಂತ ಕೇಳೋಣ ಬನ್ನಿ. ಮಂಜ, ಹೆಂಗಿದ್ದೆ ನಾನು ಇವತ್ತು? ಟಾಪರ್ ಥರ ಇದ್ನಾ? ಸೂಪರ್. ಇದು ಯಶ್ವಾಸಾಗಿ ನಂಬರ್ 1 ಗೈಸ್, ಇವತ್ತು ಸಾಧನೆ ಮಾಡಿದ್ದೀನಿ. ಯಾರು ಮಾಡದೇ ಇರೋಕ್ಕೆ ಆಗಲ್ಲ, ಮಾಡದೇ ಇರೋಕ್ಕೆ ಆಗಲ್ಲ ಅಂತ ಸಾಧನೆ ಮಾಡಿದ್ದೀನಿ. ಇವಾಗ ಹಿಂದೆಗಡೆ ಇದ್ದಾರೆ, ಅವನ್ನ ಕೇಳ್ಕೊಬರೋಣ, ಗುಂಗ್ರೂಜಿನ. ಲೋ ಡ್ಯಾನಿಶ್, ಇವತ್ತು ಹೆಂಗಿದೆ? ಟಾಪರ್ ಥರ ಇದ್ನಾ? ಯಾರು ನೀನಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ತಿರುಗ್ಬಿಡ, ಯಾಕೆ? ಇರಿಟೇಟ್ ಮಾಡ್ಬೇಡ ನನಗೆ. ಟ್ರಿಪ್ಪಿಗೆ ಬರ್ತೀಯಾ ಬರಲ್ಲ ನೋಡಿ, ಇವಾಗಲೂ ಡಿಸ್ಟ್ರಾಕ್ಟ್ ಮಾಡ್ತಾನೆ. ಯಪ್ಪ, ವ್ಲಾಗ್ ಮಾಡೋಕ್ಕೂ ಆಗಲ್ಲ. ನಮ್ಮ ಹತ್ರ ಕಾಸಿಲ್ಲ ಅಂದರೂ ಕೇಳಲ್ಲ ಗೈಸ್, ಬರೋರು ಬಾ 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 ಅಂತ ಕರಿತಾನೆ ಇರ್ತಾರೆ. ಹೆಂಗೆ ಹೋಗೋಣ ಕಾಸಿಲ್ಲ ಅಂದರು? ಬರೀ ಇವಾಗ ಹಿಂದೆಗಡೆ ಒಬ್ಬ ಇದ್ದಾನೆ ಟಾಪರ್, ಅವನ ಹತ್ರ ಮಾತಾಡ್ಕೊಬರೋಣ. ಇಲ್ಲಿ ಇವರೇ ನಮ್ಮ ಕ್ಲಾಸ್ ಟಾಪರು, ಕೇಳೋಣ ಯಾವ ಥರ ಇರುತ್ತೆ ಅವ್ರ ಡೈಲಿ ಸ್ಕೆಡ್ಯೂಲ್ ಅಂತ. ಸರಿ ಆಯಿತು, ಏನೋ ಒಂದು ಮಾರ್ಕ್ಸ್ ತೆಗ್ದ, ಏನು ಹೇಳೋಣ, ನೀನು ಹೇಳು. ಮಾರ್ಕ್ಸ್ ತೆಗೆದು ನಾನು 2,000 ಫೇಲ್, ನಾನೇ 2,000 ಫೇಲ್ ಆಗಿದ್ದೀನಿ. ಟ್ರೂತ್ ರಿವೀಲ್ ಮಾಡಿಬಿಟ್ಟ, ಮಕ್ಕನೇ ಮಿಚ್ಕೊಂಡಿದ್ದಾನೆ. ಇವನ್ ಟಾಪರ್ ನೋಡಿ. ಸರಿ ಆಯಿತು ಹರ್ಷ, ಇವಾಗ ಹರ್ಷಾಜಿ, ನಾನು ನಿನ್ಗೇನು ಹೇಳಲ್ಲ ಬಾಜಿ. ನಾನು ಇವತ್ತು ಹೆಂಗಿದೆ? ಟಾಪರ್ ಥರ ಇದ್ನಾ? ಇದೆಯಾ? ಇವತ್ತು ಏನು ಮಾಡ್ತಾ ಇದ್ದೀನಿ ಹೇಳು. ನಾನು ಬಂಕ್ ಹಾಕೊಂಡು ಕೇಕ್ ಕಟ್ ಮಾಡ್ತಾ ಇದ್ದೆ ಗೈಸ್. ಬಂಕೇನಲ್ಲ, ಅದು ಲಂಚ್ ಅವರ್ಸಲ್ಲಿ ಫ್ರೀ ಇತ್ತು, ಅದಕ್ಕೋಸ್ಕರ. ಬೇಕಾದ್ರೆ ಅಟೆಂಡೆನ್ಸ್ ತೋರಿಸ್ತೀನಿ, ಎಲ್ಲದರಲ್ಲೂ ಪ್ರೆಸೆಂಟ್. ನಂದು ಅವನದೇ ಆಬ್ಸೆಂಟ್ ಆಗಿರೋದು ಒಂದರಲ್ಲಿ. ಅವನದು ಏನು ಆಬ್ಸೆಂಟ್ ಇಲ್ಲ ಗೈಸ್, ಅವನದು ಪ್ರೆಸೆಂಟ್. ಯಾರು ಹೊಡೆದಿಲ್ಲ ಬಂಕು, ಹಂಗೆಲ್ಲ ತಿಳ್ಕೊಬೇಡಿ. ಅವ್ನು ಸುಮ್ಮನೆ ಹೇಳ್ತಾ ಇರ್ತಾನೆ ಅಷ್ಟೇ, ಅವೆಲ್ಲ. ಏನು ಸರ್ ಬಂದ್ರು ಸರಿ, ನಾನು ಇವತ್ತು ಟಾಪರ್ ಥರ ಇದ್ನಾ? ಇದ್ದೆ ಅಲ್ಲ. ಸರ್ ಬಂದ್ರು, ಆಫ್ ಮಾಡೋ. ಸೊ ಗೈಸ್, ಇವಾಗ ನಾನು ನಮ್ಮ ಮನೇಲಿದ್ದೀನಿ, ಫ್ರೆಶ್ ಅಪ್ ಆಗಿ ಇವಾಗ ಕುತ್ಕೊಂಡಿದ್ದೀನಿ. 7:11 ಆಗಿದೆ ಟೈಮು. ಇವಾಗ ಏನು ಮಾಡ್ತೀನಿ ಅಂದರೆ, ನಾನು ಪೋಮೋಟೋರೋ ಟೆಕ್ನಿಕ್ ಫಾಲೋ ಮಾಡಿಬಿಟ್ಟು ಒಂದು 4 ಸೆಷನ್ ಮುಗಿಸ್ತೀನಿ ಅದೇ ಥರ. ಅದಾದಮೇಲೆ ಮ್ಯಾಚ್ ನೋಡ್ಕೊಂಡು ಮಲ್ಕೊತೀನಿ ಗೈಸ್. ಇಲ್ಲಿ ಗಂಟ ಪ್ರೊಡಕ್ಟಿವಿಟಿ ಚೆನ್ನಾಗೇ ಇತ್ತು. ಸೊ ಸಕ್ಸಸ್ಫುಲಿ ನಾವು ಫಸ್ಟ್ ಅಂದರೆ ಟಾಪರ್ ಥರ ಇರೋದನ್ನ ಕಂಪ್ಲೀಟ್ ಮಾಡಿದ್ದೀವಿ. ಅಂದರೆ ನಾವು ಟ್ರೈ ಮಾಡ್ತಿದ್ವಲ್ಲ ಟಾಪರ್ ಥರ ಇರೋಕ್ಕೆ. ಸೊ ಟ್ರೈ ಮಾಡಾಯಿತು. ಏನಂದರೆ ತುಂಬಾ ಕಷ್ಟ ಇದೆ ಇಲ್ಲಿ. ಲೈಕ್ ಇವಾಗ ನಾರ್ಮಲ್ಲು ಆ್ಯಾವ್ರೇಜ್ ಸ್ಟೂಡೆಂಟ್ಗೆ ಸಡನ್ನಾಗಿ ಟಾಪರ್ ಲೈಫ್ ಫಾಲೋ ಮಾಡಬೇಕು, ರೂಟೀನ್ ಫಾಲೋ ಮಾಡಬೇಕು ಅಂತ ಸ್ವಲ್ಪ ಕಷ್ಟನೇ ಇದೆ. ಆ್ಯಂಡ್ ಏನೇನು ಮಾಡಿದ್ವಿ ಅಂತ ನಾನು ತೋರಿಸ್ಕೊಳಕ್ಕಾಗಿಲ್ಲ. ಅಲ್ಲ, ನಮ್ಮ ಫ್ರೆಂಡ್ಸು ಕೂಡ ಏನು ಮಾಡಿದೆ, ಹೆಂಗಿದ್ದೆ ಅಂತ ಕರೆಕ್ಟಾಗಿ ಹೇಳಿಲ್ಲ. ನಾನು ಕ್ಲಾಸಲ್ಲಿ ಹೆಂಗಿದೆ ಅಂದರೆ, ಕ್ಲಾಸಸ್ನೆಲ್ಲ ಕರೆಕ್ಟಾಗಿ ಕೇಳಿಸ್ಕೊತಾ ಇದೆ. ಆ್ಯಂಡ್ ಪ್ರಾಕ್ಟೀಸ್ ಸೆಷನ್ನಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡಿ ಮುಗಿಸ್ದೆ. ಸ್ವಲ್ಪ ಹೊತ್ತು ಶಾರ್ಟ್ ಬ್ರೇಕಲ್ಲಿ ಫ್ರೀ ತೊಗೊಂಡು ವ್ಲಾಗ್ಸ್ ಎಲ್ಲ ಮಾಡಿ ಆಗ್ತಿದೆ. ಆ್ಯಂಡ್ ಅಷ್ಟೇ. ಇವಾಗ ಮನೆಗೆ ಬಂದಿದ್ದೀನಿ, ಪೋಮೋಡೋರೋ ಟೆಕ್ನಿಕ್ನ ಫಾಲೋ ಮಾಡಿಬಿಟ್ಟು ಸೆಷನ್ ಮುಗಿಸಿ ಮ್ಯಾಚ್ ನೋಡಿ ಮಲ್ಕೊಳ್ಳೋದೆ. ನಾಳೆ ಸೇಮ್ ಇದೇ ರೂಟೀನಲ್ಲ. ಸೊ 7 ಡೇಸ್ ಕಂಪ್ಲೀಟಾಗಿ ಚಾಲೆಂಜ್ನ ಕಂಪ್ಲೀಟ್ ಮಾಡೋಣ. ಸೊ 7 ಡೇಸ್ ಚಾಲೆಂಜ್ನ ಕಂಪ್ಲೀಟ್ ಮಾಡೋಣ ಗೈಸ್. ನೆಕ್ಸ್ಟ್ 7 ಡೇಸು ಕೂಡ ಇದೇ ಥರ ಇರುತ್ತೆ. ಬಟ್ ಕಾಂಟೆಂಟ್ಗಳು ಡಿಫ್ರೆಂಟ್ ಇರುತ್ತೆ ಗೈಸ್. ನಿಮಗೆ ಯಾವ್ಯಾವ ಥರ ಡಿಫ್ರೆಂಟ್ ಕಾಂಟೆಂಟ್ಸ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ, ಆ ಕಾಂಟೆಂಟ್ಸೇ ಹಾಕ್ತಾಯಿದ್ದೀನಿ. ಓಕೆ, ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬಾಯ್.